ಈಗ ಪೋಸ್ಟ್ಗಳ ಹೊಡೆದಾಟ ಬಡಿದಾಟ ಆರಂಭ ಆಗಿದೆ ಅಂತ ಹೇಳ್ಬೋದು. ಮಧ್ಯಪ್ರಾಚ್ಯ ಯುದ್ಧಕ್ಕೆ 2 ವಾರ ಬ್ರೇಕ್ ಆಗಿದೆ. ದೆಹಲಿ ಕರ್ತವ್ಯ ಭವನದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ ಕೇಂದ್ರ ಸಚಿವರು. ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಮಧ್ಯಪ್ರಾಚ್ಯ ಯುದ್ಧಕ್ಕೆ 2 ವಾರಗಳ ಕಾಲ ವಿರಾಮ ಇರುವಂತದ್ದು. ದೆಹಲಿಯ ಕರ್ತವ್ಯ ಭವನದಲ್ಲಿ ಕೇಂದ್ರ ಸಭೆಯನ್ನ ನಡೆಸುತ್ತೆ. ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇರುವಂತದ್ದು. ಮಹತ್ವದ ಸಭೆಯನ್ನ ನಡೆಸ್ತಾರೆ ಕೇಂದ್ರ ಸಚಿವರು. ಈ ಯುದ್ಧದ ವಿರಾಮ ಏನಿದೆ, ಈಗ ಏನೇನೆಲ್ಲ ಬದಲಾವಣೆಗಳಾಗ್ತಾ ಹೋಗುತ್ತೆ, ಅಥವಾ ನಾವು ಮುನ್ನೆಚ್ಚರಿಕೆಯನ್ನು ಏನಾದ್ರೂ ವಹಿಸಬೇಕಾ? ಯಾಕಂದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಬದಲಾವಣೆಗಳಾಗಿರುವಂಥದ್ದು. ಇನ್ನು ಚಿನ್ನದ ಬೆಲೆ ಏರಿಕೆ ಆಗಿರುವಂಥದ್ದು ವಿರಾಮದ ಹಿನ್ನೆಲೆಯಲ್ಲಿ ನಮ್ಮ ಭಾರತ ಅಂತ ನೋಡ್ತಾ ಹೋದಾಗ. ಹಾಗಾಗಿ ಏನೇನೆಲ್ಲ ಬದಲಾವಣೆಗಳನ್ನ ಮಾಡ್ಕೋಬಹುದು ನಾವು. ಮಧ್ಯಪ್ರಾಚ್ಯ ಯುದ್ಧಕ್ಕೆ ವಿರಾಮ ಇರೋ ಕಾರಣಕ್ಕೆ ಈಗ ಕೇಂದ್ರ ಸಚಿವರು ಏನೇನೆಲ್ಲ ಚೇಂಜಸ್ ಆಗುತ್ತೆ, ಹಾರ್ಮೋಜ್ನಲ್ಲಿ ಇನ್ನೂ ಮಿಕ್ಕಿರುವಂತಹ ಹಡಗುಗಳನ್ನ ವಾಪಸ್ ಯಾವ ಹಂತದಲ್ಲಿ ಕರೆಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡೋಣ ಅಂತ ಏನಾದ್ರೂ ಮಾತನಾಡ್ತಾರಾ? ವಿದೇಶಾಂಗ ಸಚಿವರು ಕೂಡ ಭಾಗಿಯಾಗ್ತಾರೆ ಸಭೆಯಲ್ಲಿ. ಈ ಕಡೆ ಏಪ್ರಿಲ್ 10ಕ್ಕೆ ಟ್ರಂಪ್ ಜೊತೆಗೆ ಇರಾನ್ನ ಸರ್ಕಾರ ಕೂಡ ಮಾತುಕತೆಯನ್ನ ನಡೆಸುತ್ತೆ. ಅದಾದ ನಂತರದಲ್ಲಿ ಮೇ ಬಿ ನಿರ್ಧಾರ ಆಗುತ್ತೆ ಈ ಕದನ ವಿರಾಮ ಅನ್ನುವಂಥದ್ದು. ಹೀಗೆ ವಿರಾಮವಾಗಿ ಮುಂದುವರಿಯುತ್ತಾ ಅಥವಾ ಏನು ನಿರ್ಧಾರಗಳು ಬದಲಾವಣೆಗಳಾಗುತ್ತಾ ಅಂತ. ಈ ಕಡೆ ನಮ್ಮ ಕೇಂದ್ರ ಸರ್ಕಾರ ಈಗ ಮಹತ್ವದ ಸಭೆಯನ್ನ ಏರ್ಪಡಿಸ್ತಾ ಇರುವಂಥದ್ದು. ಕರ್ತವ್ಯ ಭವನದಲ್ಲಿ ಸಭೆ ನಡೆಯುತ್ತೆ. ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗ್ಬೋದು. ಈ ಕಡೆ ರಾಜ್ಯ ಅಂತ ಬಂದಾಗ ಕೇಂದ್ರದಿಂದ ಏನು ಕೂಡ ನಮಗೆ ಸಿಗ್ತಾ ಇಲ್ಲ, ಕೇಂದ್ರ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಬದಲಾವಣೆಗಳಾಗ್ತಾ ಇಲ್ಲ. ಹಾರ್ಮೋಜ್ ಜಲಸಂಧಿಯಿಂದ ಹಡಗುಗಳು ಸಾಲು ಸಾಲು ಬರ್ತಾ ಇದ್ರು ಕೂಡ ಇಲ್ಲಿ ಏನು ಬದಲಾವಣೆ ಆಗ್ತಾ ಇಲ್ಲ ಅಂತ ರಾಜ್ಯ ಒಂದ್ ರೀತಿಯಾಗಿ ಕೇಂದ್ರಕ್ಕೆ ಬೆಟ್ಟು ಮಾಡಿ ತೋರಿಸ್ತಾ ಇರುವಂತದ್ದು. ಈಗ ಫೈನಲಿ ಕದನ ವಿರಾಮವನ್ನು ಕೂಡ ಘೋಷಣೆ ಮಾಡಿದ್ದಾಯ್ತು ಇರಾನ್ ಮತ್ತೆ ಅಮೆರಿಕ. ಈಗ ನೆಕ್ಸ್ಟ್ ಸ್ಟೆಪ್ಸ್ ಏನ್ ತಗೋಬಹುದು ನಮ್ಮ ಭಾರತದ ಕೇಂದ್ರ ಸರ್ಕಾರ? ಅಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ಈಗ ರಾಜ್ಯದ ಜನತೆ, ರಾಷ್ಟ್ರದ ಜನತೆ ಸಾಕಷ್ಟು ಅನುಭವಿಸ್ತಾ ಇದ್ದಾರೆ ಯುದ್ಧದ ಎಫೆಕ್ಟ್ ಅನ್ನ. ಏನಾದ್ರೂ ಬದಲಾವಣೆ ಆಗುತ್ತಾ?